ಮಗಳೇ, ಇವತ್ತು ನನಗೆ ಬಹಳ ಇಷ್ಟವಾದ ಪಾಯಸ ಮಾಡ್ಕೊಡ್ತೀಯಾ? ಪಾಯಸನ ಮಗಳೇ, ಸರಿ ತಗೋ ಮಾಡ್ಕೊಡ್ತೀನಿ, ಆಯ್ತಾ? ಬಾ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ನನ್ನ ಮಗಳು ಇವತ್ತು ಸ್ಪೆಷಲ್ಲಾಗಿ ಶಾವಿಗೆ ಪಾಯಸ ಮಾಡಿಕೊಡಮ್ಮ ಅಂತ ಕೇಳಿದ್ಲು. ಆವಾಗ ನಂಗೆ ಐಡಿಯಾ ಬಂತು, ನಾನು ಯಾಕೆ ನಿಮಗೂ ಶಾವಿಗೆ ಪಾಯಸ ಮಾಡೋದು ಹೇಳ್ಕೊಡ್ಬಾರ್ದು ಅಂತ. ಹಾಗಾಗಿ ಈಗ ಮಾಡೋದು ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಸಿಂಪಲ್ ರೆಸಿಪಿನೇ, ಆದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ. ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು. ಸ್ನೇಹಿತರೆ, ನಾನು ಅಕ್ಕಿನ ಸ್ವಲ್ಪ ನೆನಾಕಿಟ್ಟಿದ್ದೀನಿ, ಸ್ವಲ್ಪ ಕೊಬ್ಬರಿ, ಇದು ಸಕ್ಕರೆನ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಇದು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ತುಪ್ಪ, ಮಿಲ್ಕ್ ಮೇಡ್, ಶಾವಿಗೆ, ಹಾಲು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಶಾವಿಗೆನ ಹುರ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಈಗ ನಾವು ಶಾವಿಗೆ ಹುರಿಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾವೇನು ಮಾಡೋಣ, ಹಾಲು ಕಾಸಕ್ಕಿಡೋಣ. 1 ಕಪ್ ಹಾಲಿಗೆ ಅದೇ ಕಪ್ಪಿನಷ್ಟು ನಾನು ನೀರು ಹಾಕ್ತಿದ್ದೀನಿ. 1 ಕಪ್ ನೀರು ಹಾಕ್ತೀನಿ. ಶಾವಿಗೆನ ಭಾಳ ಒತ್ತೋ ಥರ ನಾವು ಹುರ್ಕೋಬಾರ್ದು. ಸ್ವಲ್ಪ ಕೆಂಪು ಕಲರ್ ಆದ ತಕ್ಷಣ ಇಳಿಸ್ಬಿಡ್ಬೇಕು. ಹಾಲು ಸ್ವಲ್ಪ ಕಾಯೋ ಅಷ್ಟೊತ್ತಿಗೆ ಸ್ವಲ್ಪ ನಾನು ಹೇಳಿದ್ನಲ್ಲ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿಟ್ಟಿದ್ದೆ ಅಂತ, ಆ ಪೌಡ್ರ್ ಹಾಕ್ತೀನಿ. 2 ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಒಂದು ಕುದಿ ಬರೋ ಮಟ್ಟ ನಾವು ವೇಟ್ ಮಾಡೋಣ. ಅಷ್ಟರಲ್ಲಿ ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಅಕ್ಕಿ ಮತ್ತೆ ಕಾಯಿ ತುರಿ ಇವೆರಡನ್ನು ಒಂದು ಪೇಸ್ಟ್ ಮಾಡ್ಕೊಂಬರ್ತೀನಿ. ಪೇಸ್ಟ್ ಮಾಡ್ಕೋಬೇಕು. ಇದು ಎದಕ್ಕಂತಂದ್ರೆ ಅಕ್ಕಿ ಬಂದು ಥಿಕ್ನೆಸ್ಸಿಗೆ ಮತ್ತೆ ಕಾಯಿ ಬಂದು ಟೇಸ್ಟಿಗೋಸ್ಕರ ಮಾತ್ರ. ನೋಡಿ, ಈಗ ಚೆನ್ನಾಗಿ ಹಾಲು ಕುದೀತಾ ಇದೆ. ಇವಾಗ ಚೆನ್ನಾಗಿ ಇದನ್ನ ತಿರುವಾಡ್ಕತಾನೆ ಶಾವಿಗೆ ಹಾಕ್ಬೇಕು. ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಶಾವಿಗೆ ಹಾಕಿದ್ವಿ ಅಂದ್ರೆ ಹಾಲೆಲ್ಲ ಉಕ್ಕಿ ಹೊರಗೆ ಬಂದ್ಬಿಡುತ್ತೆ. ಇವಾಗ ಶಾವಿಗೆ ಹಾಕಿದೀನಿ, ಅದು ಚೆನ್ನಾಗಿ ಬೇಯೋ ಮಟ್ಟ ನಾವು ಒಂದ್ ಕಡೆ ಏನು ನಾನು ಹುರ್ಕೊಂಡಿದ್ದೀನಲ್ಲ ಅದೇ ಬಾಂಡ್ಲಿಗೆ ತುಪ್ಪ ಹಾಕ್ಬಿಟ್ಟು ಗೋಡಂಬಿ, ದ್ರಾಕ್ಷಿ ಹುರ್ಕೊಳ್ತೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗ್ಲೆ ಏನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ನಲ್ಲ, ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಶಾವಿಗೆ ಕುದೀತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕಿದು. ಇಷ್ಟು ಬೆಂದಿದ ತಕ್ಷಣ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದು ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್, ಚೆನ್ನಾಗಿ ಕುದಿಬೇಕು. ಪಾಯಸ ಎಲ್ಲ ಹಾಲಿನ ಜೊತೆಗೆ ಬೆರಿಬೇಕು. ಅಲ್ಲಿ ಮಟ್ಟ ನಾವು ವೇಟ್ ಮಾಡೋಣ. ಇವಾಗ ಶಾವಿಗೆ ಹಾಲಿನ ಜೊತೆ ಚೆನ್ನಾಗಿ ಬೆರೆತಿದೆ. ಏನು ನಾನು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಸ್ವಲ್ಪ ಆರಿದ್ಮೇಲೆ ನಾನೇನು ಮಾಡ್ತೀನಿ, 1-2 ಟೇಬಲ್ ಸ್ಪೂನು ಮಿಲ್ಕ್ ಮೇಡ್ ಹಾಕ್ತೀನಿ. ಹಾಕ್ಬಿಟ್ಟು ಮಿಲ್ಕ್ ಮೇಡ್ ಹಾಕ್ಬಿಟ್ಟು ನಾನೀಗ ಇದಕ್ಕೆ ತಟ್ಟೆ ಮುಚ್ಚಿಬಿಡ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದ್ರ ಫ್ಲೇವರು ಹಾಲಿನ ಮತ್ತು ಮಿಲ್ಕ್ ಮೇಡಿಂದು ತುಪ್ಪದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದ್ರ ಟೇಸ್ಟ್ ಹೇಗೆ ಬಂದಿದೆ ಅಂತ ನನ್ನ ಮಗಳಿಗೆ ಕೊಟ್ಬಿಟ್ಟು ನಿಮಗೆ ಹೇಳ್ತೀನಿ, ಓಕೆನಾ? ಅಮ್ಮೋ, ಅನ್ವಿತಾ, ತಗೋಮ್ಮ ಪಾಯಸ. ನೀ ಕೇಳಿದ್ಯಲ್ಲ, ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು.
ಚೆನ್ನಾಗಿದೆ ನಮ್ಮ ಮಗಳೇ. ಲವ್ ಯು. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಅಮ್ಮನ ಚಾನಲ್ ಆಶಾಸ್ ಕಿಚನ್ಗೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂತ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.